ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂತಂದರೆ, ತಾವು ಯಾವುದಾದ್ರೂ ಒಂದೀಗ ಕೆಲಸ ಕೈಯಾಗಿ ತೊಗೊಂಡಿರ್ಬೋದು. ಅದು ಎಷ್ಟು ದಿವ್ಸದೊಳಗೆ ಆಗ್ತೈತಿ, ಅಥವಾ ಕೆಲಸಕ್ಕೆ ತಕ್ಕಂಗೆ ನಿಮಗೆ ಏನು ಗೈಡೆನ್ಸ್ ಬರಾಕತ್ತೈತಿ, ಅದರೊಳಗೆ ಏನಾದರೂ ಅಡಚಣೆ ಐತೋ, ಅಥವಾ ನೀವೇನಾದರೂ ಅದರೊಳಗೆ ಸುಧಾರಣೆ ಮಾಡ್ಕೊಳ್ಬೇಕೋ, ಅದ್ರ ಜೊತೆಗೆ ಆ ಕೆಲಸದ ರಿಲೇಟೆಡ್ ಏಂಜಲ್ ಕಡೆಯಿಂದ ಒಂದು ಗೈಡೆನ್ಸ್ ತೊಗೊಳ್ಳೋಣ. ಅಂದ್ರೆ ಆಕೆ ಕಡೆಯಿಂದ ಏನೊಂದು ಉತ್ತರ ಬರ್ತೈತಿ ತಾವು ಈಗ ಮಾಡ್ತಾಯಿರೋ ಕೆಲಸ ಸಲುವಾಗಿ ಅಂತ. ಓಕೆ, ಈ ವಿಡಿಯೋ ಮೇಲೆ ನಾನು ಫೋನ್ ನಂಬರ್ ಡಿಸ್ಪ್ಲೇ ಆಗತ್ತೈತಿ. ನಾನು ಜಾತಕ ನೋಡ್ತೇನೆ, ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತೇನೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ತಾವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. 12ರಿಂದ 6 ಗಂಟೆ ಟೈಮ್. ಆಮೇಲೆ ಒಂದು ವಿಷಯ ಅಂತಂತಂದರೆ, ನಾನು ಫ್ರೀ ಕನ್ಸಲ್ಟೇಷನ್ ಯಾವುದೂ ಮಾಡೋಂಗಿಲ್ಲ. ನಾನು ದುಡ್ಡು ತೊಗೊಂಡೇ ಮಾಡ್ತೀನಿ ಈ ಕೆಲಸ. ಸೊ ತಾವು ಯಾರೋ ಫ್ರೀ ಐತಿ ಅಂತಂದು ಹೇಳಿ ಕನ್ಸಲ್ಟೇಷನ್ ತಿಳ್ಕೊಬೇಡ್ರಿ ದಯಮಾಡಿ. ಓಕೆ, ನಾನಿಲ್ಲಿ 3 ಡೆಕ್ ಇಟ್ಟಿದ್ದೀನಿ. ಈ 3 ಡೆಕ್ನಲ್ಲಿ ನಿಮಗೆ ಯಾವ್ದು ಬೇಕೋ ನೀವು ಚೂಸ್ ಮಾಡಿಕೊಡ್ರಿ, ಸರಿನಾ? ಯಾವ್ದು ಬೇಕೋ ತಾವು ಚೂಸ್ ಮಾಡಿಕೊಡ್ರಿ, ನಾವು ಅದ್ರ ತಕ್ಕಂಗೆ ರೀಡಿಂಗ್ ಮಾಡೋಣ. ಸೊ ತಾವು ಯಾರೆಲ್ಲ ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿರಿ, ತಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಿರ್ಬೋದು. ಓಕೆ, ಆ ಕೆಲಸ ಎಷ್ಟು ದಿವ್ಸದೊಳಗೆ ಆಗ್ತದೆ, ಅದಕ್ಕೆ ತಕ್ಕಂಥದ್ದು ಏನಾದರೂ ಸುಧಾರಣೆ ಮಾಡ್ಕೋಬೇಕಾ, ಅಥವಾ ಆ ಕೆಲಸ ನಿಮಗೆ ಏನು ಹೇಳ್ತೈತಿ, ಕೆಲಸ ನಡ್ಕ ನಿಲ್ಲಾಕತ್ತಿದ್ರೆ, ಏನಾದರೂ ಆಬ್ಸ್ಟಿಕಲ್ಸ್ ಬರಾಕತ್ತಿದ್ರೆ ಯಾಕೆ ಅಂಥೇಳಿ ನೋಡೋಣ. ಡೆವಿಲ್ ಕಾರ್ಡ್ ಇದೆ ನೋಡ್ರಿ. ಇದು ಈ ರೀಡಿಂಗ್ದಲ್ಲಿ ತಮಗೆ ಯಾವುದಾದ್ರೂ ಸೂಟ್ ಆಗಲಿಲ್ಲ ಅಂತಂದ್ರೆ ಬಿಟ್ಬಿಡ್ರಿ ಅದನ್ನು. ಆಮೇಲೆ ಇದು ಬರೀ ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಂಬಿಡ್ರಿ. ನಿಮಗೆ ಯಾವುದಾದ್ರೂ ಹೊಂತಿದ್ರೆ ಅದನ್ನಷ್ಟೇ ಕನ್ಸಿಡರ್ ಮಾಡಿರಿ, ಬೇರೆ ಬಾಕಿ ವಿಷಯಕ್ಕೆ ಹೆಚ್ಚಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಸರಿನಾ? ಇದು ಓಕೆ. ಆಗಳೇ ನನಗೊಂದು ಕನ್ಸಲ್ಟೇಷನ್ ಬಂದಿತ್ತು. ನಾ ಅವರಿಗೆ ಹೇಳ್ಬೇಕನ್ನಾಗತ್ತಿದ್ನಿ, ಸೇಮ್ ಕಾರ್ಡ ಬಂದಿದ್ದು ನೋಡ್ರಿ ಅವರಿಗೆ. ಅವ್ರು ಇಷ್ಟು ನೆಗೆಟಿವ್ ಹಂಗೆ ವಿಚಾರ ಮಾಡಾಕತ್ತಾರಲ್ಲ, ನಾನು ಹೇಳಾಕತ್ತಿದ್ನಿ ಅವ್ರಿಗೆ, ಇಷ್ಟು ನೆಗೆಟಿವ್ ಹಂಗೆ ವಿಚಾರ ಮಾಡಿದರೆ ಕೆಲಸ ಆಗಂಗಿಲ್ಲ. ನಾವು 24 hours ಯಾವ ವಿಷಯ ಬದಲಾಗಿ ವಿಚಾರ ಮಾಡ್ತಿರ್ತೇವಲ್ಲ, ನಾವು ನಮ್ಮ ಶಕ್ತಿಯೆಲ್ಲ ಆ ಕಡೆನೇ ಹಾಕ್ತಿರ್ತೇವೆ. ನೆಗೆಟಿವ್ ವಿಚಾರ ಮಾಡಿದರೆ ಅದನ್ನ ಅಟ್ರಾಕ್ಟ್ ಮಾಡೋದು, ಪಾಸಿಟಿವ್ ವಿಚಾರ ಮಾಡಿದರೆ ಅದನ್ನ ಅಟ್ರಾಕ್ಟ್ ಮಾಡೋದು. ಅದಕ್ಕೆ ಹೆಂಗೆ ಅಂತಂತಂದ್ರೆ, ಇಲ್ಲಿ ಎಷ್ಟು ಚಂದ ಹೇಳಾಕತ್ತೈತೆ ನೋಡ್ರಿ ಕಾರ್ಡ್. ಏನು ಹೇಳ್ತೈತಿ, ಸ್ವಲ್ಪ ರೆಸ್ಟ್ ಕೊಡಬೇಕು ತಲೆಗೆ. ಈಗ ಏನೈತಿ, ಇದು ನೆಗೆಟಿವ್ ವಿಚಾರ. ಓಕೆ, ಇದ್ರ ಹಿಂದ್ಗಡೆ ಕಾರ್ಡ್ ಏನೈತೆ ನೋಡ್ರಿ, ಇದನ್ನು ಬಿಟ್ರಿ ಅಂತಂದ್ರೆ 9 of Pentacles. ದಿಸ್ ಇಸ್ ಜುಪಿಟೇರಿಯನ್ ಕಾರ್ಡ್, ವೆರಿ ಪಾಸಿಟಿವ್ ಕಾರ್ಡ್. ನೀವು ಏನೆಲ್ಲ ಆಸೆ ಪಡಾಕತ್ತೀರಿ ನಿಮ್ಗೆ ಅದನ್ನೆಲ್ಲ ಇಲ್ಲಿ ತಂದು ಕೊಡುವಂಥ ಕಾರ್ಡ್. ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಬರುವಂಥದ್ದು. ನಾವು ಕೆಳಗಡೆಯಿಂದ ನೋಡಿದಾಗ 3 ಕಾರ್ಡ್ ಅಷ್ಟೇ ಎಕ್ಸೆಪ್ಟ್ ಮಾಡ್ತೇವೆ ನಾವು. ಸೊ ಹೆಂಗೈತಿ ಅಂತಂತಂದ್ರೆ, ಎಲ್ಲಿವರೆಗೂ ನೋಡ್ರಿ, ನಾ ಏನು ಮಾಡಿದೆ, ಆಮೇಲೆ ಮತ್ತು ಅವ್ರ ಸಲ ನಾ ಕಾರ್ಡ್ ಹಾಕಾಕತ್ತಿದ್ದೆ. ನನಗನ್ನಿಸ್ತು ಇನ್ನೊಂದು 2-3 ಕ್ವಶನ್ಸ್ ನಾನು ನನ್ನ ಕಡೆಯಿಂದ ಟ್ರೈ ಮಾಡಿ ನೋಡಾಕತ್ತಿದ್ದೆ. ಕೆಲವೊಂದು ಸರ್ತಿ ಏನಾಕೈತಿ, ಮುಂದಿನ ಮನುಷ್ಯರಿಗೆ ಅವ್ರಿಗೆ ಕ್ವಶನ್ಸ್ ಹೆಂಗೆ ಮಾಡ್ಬೇಕಂತೇಳಿ ಗೊತ್ತಾಗಂಗಿಲ್ಲ. ಬಟ್ ನಾ ಮಾಡಾಕತ್ತಿದ್ದೆ, ಪ್ರತಿಯೊಂದೂ ನೆಗೆಟಿವ್ ತೋರ್ಸಾಕತ್ತೆ. ಯಾಕಂದ್ರೆ ಆ ಮನುಷ್ಯ ಇಷ್ಟ ನೆಗೆಟಿವ್ ಅದಾರ ಈಗ ಸದ್ಯ. ನಾನು ಇವ್ರ ಕಾರ್ಡ್ಸ್ ನೋಡಿ ಏನೂ ಉಪಯೋಗ ಇಲ್ಲ ಅಂತೇಳಿ ಬಿಟ್ಬಿಟ್ಟೆ ನಾನು. ಸೊ ಅದಕ್ಕೆ ನಿಮಗೆ ಇದ್ರೊಳಗೆ ಏನು ರೆಸೊನೇಟ್ ಆಕೈತಲ್ಲ ಅಷ್ಟು ತೊಗೋರಿ ಇದ್ರೊಳಗೆ, ಸರಿನಾ? ಸೊ ಈ ರೀಡಿಂಗ್ ನಿಮ್ಗೆ ಏನು ಹೇಳ್ತೈತಿ ಅಂಥೇಳಿ ನೋಡೋಣ. ನೋಡಿರಿ, ಈ ಕಾರ್ಡ್ಸ್ ಕಡೆ ಒಂದು ಚೂರು ನೀವು ಲಕ್ಷ ಕೊಡ್ರಿ. ಎಲ್ಲ ಕಾರ್ಡ್ಸೂ ಮೇಜರ್ ಅರ್ಕನ. ಡೆವಿಲ್ ಐತಿ, ಜಜ್ಮೆಂಟ್ ಐತಿ, ಹೈ ಪ್ರಿಸ್ಟಸ್ಸು, ಟೆಂಪರೆನ್ಸು, ಚಾರಿಯಟ್ ಕಾರ್ಡ್. ಇದ್ರೊಳಗೆ ಒಂದೇ ಒಂದು ಕಾರ್ಡ್ ಮೈನರ್ ಅರ್ಕನ ಕಾರ್ಡ್. ಮೈನರ್ ಅರ್ಕನ ಎಷ್ಟು ಮಹತ್ವದ ಐತೆ ನೋಡ್ರಿ. ಮೇಜರ್ ಅರ್ಕನಾದಿಂದ ಬೆನಿಫಿಟ್ ತೊಗೊಳಕನ್ರಿ. ಮೇಜರ್ ಅರ್ಕನ ಏನು ಹೇಳ್ತೈತಿ, ಅದರೊಳಗೆ ಸಕ್ಸಸ್ ಸಿಗಾಕನ್ರಿ. ಮೈನರ್ ಅರ್ಕನ ಇಸ್ ವೆರಿ ಇಂಪಾರ್ಟೆಂಟ್. ಅದೇನು ಹೇಳ್ತೈತಿ ಅಂತಂತಂದ್ರೆ, ನೀವು ಏನೋ ವಿಚಾರ ಮಾಡಾಕತ್ತೀರಿ, ಬಟ್ ಜಾಸ್ತಿ ವಿಚಾರ ಮಾಡಾಕತ್ತೀರಿ. ಹೆಂಗಿರ್ತೈತಿ ಅಂದರೆ, ರಿಪೀಟೆಡ್ಲಿ ಒಂದೇ ಥರದ ಥಾಟ್ಸ್ ತಲೆಯಾಗ ಬರಾಕತ್ತು ಅಂತಂತಂದ್ರೆ ಅವ ಓವರ್ಲ್ಯಾಪ್ ಆಗ್ತಿರ್ತಾವೆ. ಹೊಸದಂತೇನು ಸಿಗಂಗಿಲ್ಲ ನಿಮ್ಗೆ ಅದ್ರೊಳಗೆ. ಈಗಿಲ್ಲೇ ನನಗನ್ಸಿದ ಮಟ್ಟಿಗೆ ನೀವು ಬರೀ ವಿಚಾರ ಮಾಡಾಕತ್ತಿರ್ಬೇಕು. ಒಂದು ದಾರಿ ಸಿಗವಲ್ತಂತ, ಇನ್ನೊಂದು ಜನ ಏನು ಹೇಳ್ತಾರೆ, ಏನು ಮಾತಾಡ್ತಾರೆ, ಅಥವಾ ಅದ್ರ ಬದಲ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕತ್ತಿರ್ಬೇಕು. ಈಗ ವಿಚಾರದ ಬದಲಾಗನ ನೀವು ಇಷ್ಟು ನೆಗೆಟಿವ್ ಅದಿರಿ.
ನೀವು ಯಾವುದರ ತಪ್ಪು ಮೇಲೆ ಮೇಲೆ ಮಾಡಾಕತ್ತೀರಿ ನೋಡ್ರಿ. ಅಂದ್ರೆ ನಿಮ್ದು ಯಾವುದಾದ್ರೂ ಏನು ಕೆಲಸ ನಡೆದತ್ಲ ಅದ್ರೊಳಗೆ ಮೇಲೆ ಮೇಲೆ ನಿಮಗೆ ಆಬ್ಸ್ಟೆಕಲ್ಸ್ ಕ್ರಿಯೇಟ್ ಆಗಾಕತ್ತಿರ್ಬೇಕು. ಓಕೆ, ನಿಮಗೆ ಅನ್ನಿಸ್ತಿರ್ಬೋದು ಬಹುತೇಕ ನಿಮ್ಮ ಹಿಂದಿಂದ ಯಾರೇನೋ ಮಾಡಾಕತ್ತಾರ, ಮೀನ್ಸ್ ಬಿಹೈಂಡ್ ದ ಸ್ಕ್ರೀನ್ ಯಾರೋ ಅದಾರ ಅಂತಂದ್ರೆ ಡೆಫಿನೆಟ್ಲಿ ಯಾರೋ ಅದಾರ ನೋಡ್ರಿ, ಇಷ್ಟು ಮಾತ್ರ ಖರೆ. ಯಾಕಂದ್ರೆ ನೀವು ಏನೇನೋ ಮುಂದಾಲೋಚನೆಯನ್ನು ಮಾಡ್ತೀರಿ ಅದನ್ನು ಯಾರ್ದಾರ ಮುಂದೆ ಬಿಟ್ಟು ಕೊಡ್ತೀರಿ ನೋಡ್ರಿ. ಒಂದು ಸ್ಮಾರ್ಟ್ ಮೂಮೆಂಟ್ ಇರ್ಬೇಕು ಯಾವತ್ತಿದ್ರು. ನಂಗೆ ಅನ್ಸಿದ ಮಟ್ಟಿಗೆ ನೀವು ಯಾರೇನಾದರೂ ಫಸ್ಟ್ ಪೈಲ್ ಯಾರು ಚೂಸ್ ಮಾಡ್ಕೊಂಡಿದ್ರಿ, ಏನಾದರೂ ದೊಡ್ಡ ವಿಷಯ ಐತನ ನಿಮ್ಮ ಜೀವನದೊಳಗೆ, ಅದರಲ್ಲಿ ಅಗದಿ ಸಮೀಪದಾಗ ಬಗೆಹರಿಲಾರ್ದಂಥದ್ದು ಯಾವುದಾದ್ರೂ ವಿಷಯ ಇದ್ರೆ ಆ ವಿಷಯಕ್ಕೆ ಎಷ್ಟು ಬೇಕು ಅಷ್ಟು ಅವನ್ನ ಸೀಕ್ರೆಟಂಗೆ ಇಡಾಕ ನೋಡ್ರಿ ನೀವು. ನನಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ಯಾರೋ ಏನೋ ಮಾಡ್ತಾರೆ ಒಟ್ಟು ಕೆಲಸ, ಅಂದರೆ ಬಹುತೇಕ ನಿಮ್ಮ ಕಡೆಯಿಂದ ಏನಾದರೂ ಕೇಳ್ತಿರ್ಬೇಕು, ಮುಂದಿನ ಪಾರ್ಟಿಗೆ ಹೋಗಿ ಯಾರೇನಾದರೂ ಹೇಳ್ತಿರ್ಬೇಕು, ಮೇಲೆ ನಿಮಗೆ ಒಂಥರ ಹಿಂಗೆ ಅಂದರೆ ನೀವು ಯಾವ ಕೆಲಸ ಆಗಿದ್ರೆ ಮುಂದೆ ಹೋಗಕ್ಕೆ ಆಗ್ತಾ ಇರಲಿಕ್ಕಿಲ್ಲ. ಬಹುತೇಕ ನೀವು ಹಿಂದೆ ಸರಿತಿರ್ಬೇಕು, ಒಂದೆರಡು ಹೆಜ್ಜೆ ಮುಂದೆ ಹೋಗೋದು, ಒಂದೆರಡು ಹೆಜ್ಜೆ ಹಿಂದೆ ಸರಿಯೋದು, ಬಹುತೇಕ ಹಿಂಗೆ ಆಗ್ತಿರ್ಬೋದು. ಅದಕ್ಕೆ ಹೆಂಗೆ ಹೇಳ್ತೈತಿ ಅಂತಂದ್ರೆ, ಒಂದು ಶಾಂತಿಯಿಂದ ಕೆಲಸ ಮಾಡಬೇಕು, ಇನ್ನೊಂದು ಯಾವ ಜನರ ಜೊತೆ ಬೆರೆ ಹಾಕತ್ತೀರಿ, ಯಾವ ವಿಷಯಗಳನ್ನ ಬೆರೆಸಾಕತ್ತೀರಿ ಅನ್ನೋದನ್ನು ಸರಿ ಹಂಗೆ ನೋಡ್ಬೇಕು. ಇಲ್ಲಿ ಟೆಂಪ್ರೆನ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ ಬಿ ಬ್ಯಾಲೆನ್ಸ್ಡ್. ಒಂದು ಸ್ವಲ್ಪ ತಲೆ ಶಾಂತ ಮಾಡ್ಕೊಳಕ್ಕೆ ನೋಡ್ರಿ. ನೀವು ನಮ್ಮವರು ಅಂತಂದು ಹೇಳಿ ನೀವು ಯಾರ ಮುಂದೆ ನೀವು ಹೇಳ್ತಿರಲ್ಲ, ಬಹುತೇಕ ಅವ್ರು ಎಲ್ಲೇನಾರ ಹೋಗಿ ಯಾರ್ದಾರ ಮುಂದೆ ಹೇಳ್ತಿರ್ಬೋದು ಅದು ಬಹುತೇಕ. ಅದಕ್ಕೆ ಇಲ್ಲಿ ಹೆಂಗೈತಿ ಅಂತಂದ್ರೆ ರೆಸ್ಟ್ ತೊಗೊಳ್ಳೋದು ಅಂತಂತಂದ್ರೆ ಇವ್ರು ಏನು ಹೇಳಾಕ್ತಾರೆ ಗೊತ್ತೈತಿ, ಒಂದು ತಲೆಗೆ ನಿಮ್ಮ ವಿಚಾರಗಳಿಗೆ ಒಂದು ಪೌಸ್ ಕೊಡ್ರಿ. ಆಮೇಲೆ ಈಗ ಆಗ್ತಾ ಇರುವಂಥ ಮೂಮೆಂಟ್ಸ್ ಅನ್ರಿ, ಅದ್ರ ಬದಲಾಗಿ ವಿಚಾರ ಮಾಡಿರಿ. ನಾವು ಈ ಸ್ಟೆಪ್ ತೊಗೊಂಡಿದ್ವಿ, ಬಟ್ ಇದು ಇಲ್ಲಿ ಫೇಲ್ ಆಯ್ತು, ಇಲ್ಲಿ ಯಾಕೆ ಫೇಲ್ ಆಯ್ತು, ಅಲ್ಲಿ ಎಷ್ಟು ಜನ ಇದ್ದರು, ನಾವು ಮಾತಾಡಿದಾಗ ಎಷ್ಟು ಮಂದಿ ಇದ್ದರು, 4 ಮಂದಿ ಇದ್ದರು, ಅಂದರೆ ಹೇಳಿದ್ರೆ 4 ಮಂದಿಯಾಗನ ಯಾರೋ ಒಬ್ಬರು ಮತ್ತೊಬ್ರಿಗೆ ಹೋಗಿ ಹೇಳಿರ್ಬೇಕಲ್ಲ. ಸೊ ನಾವು ಅಲ್ಲಿದ್ದಾಗ ಎಷ್ಟು ಜನ ಇದ್ವಿ, 3 ಜನ ಇದ್ವಿ, ಅಂದ್ರೆ ಇದ್ದು 3ರೊಳಗೆ ಕದ್ದವ್ರು ಯಾರು, ಈ ಥರ ಆ ಥರದ ವಿಚಾರ ಮಾಡ್ಬೇಕು ನೀವು. ಸ್ವಲ್ಪ ಸ್ಮಾರ್ಟ್ಲಿ ವಿಚಾರ ಮಾಡೋಕ್ಕೆ ಕಲೀರಿ ಈ ವಿಷಯದಾಗಾರೆ ಅಟ್ಲೀಸ್ಟ್. ಇದು ಯಾರೇ ನೀವು ಇದನ್ನ ಡೆಕ್ ಯಾರು ಚೂಸ್ ಮಾಡ್ಕೊಂಡಿರಲ್ಲ, ಇದು ಕೆಲಸ ನನಗನ್ಸಿ ಮಟ್ಟಿಗೆ ಸಣ್ಣದಿರಲಿಕ್ಕಿಲ್ಲ. ಇಟ್ ಟೇಕ್ಸ್ ಟೈಮ್. ನನಗನ್ಸಿ ಮಟ್ಟಿಗೆ ಟೈಮ್ ಟೇಕಿಂಗ್ ಪ್ರೊಸೆಸ್ ಐತಿ ಅದು. ಈ ರೀಡಿಂಗ್ದಾಗ ನೀವು ಚಾರಿಯಟ್ ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಇಲ್ಲಿ ಏನೈತಿ ಅಂದ್ರೆ ಒಂಥರ ಲಾಸ್ ಆಫ್ ಡೈರೆಕ್ಷನ್. ಆಮೇಲೆ ನೀವು ಅಗ್ರೆಸಿವ್ ಆಗೋದು ಅಂತಂತಂದ್ರಿ, ಸ್ಮಾರ್ಟ್ಲಿ ವರ್ಕ್ ಮಾಡೋಂಗಿಲ್ಲ. ಹೆಂಗೈತಿ ಅಂತಂದ್ರೆ ಒಂದು ಸೋಲ್ಜರ್ನಾಗ ನೀವು ಏನಾರೇ ಕೆಲಸ ಮಾಡಬೇಕು ಅಂದ್ರೆ ಪ್ಲ್ಯಾನ್ಫುಲಿ ಮಾಡಬೇಕು ಅಂತಂದ್ರೆ ಮೆಂಟಲಿ ಸ್ವಲ್ಪ ರೆಸ್ಟ್ ಇರ್ಬೇಕು. ನಿಮಗೆ ಅನ್ಸಾಕತ್ತಿರ್ಬೇಕು ಎನರ್ಜಿ ಸ್ಟಕ್ ಆಗೈತಿ, ಸ್ವಂತಕ್ಕೆ ಕಂಟ್ರೋಲ್ ಇರ್ತಿರ್ಲಿಕ್ಕಿಲ್ಲ. ಅಥವಾ ಹಿಂಗೂ ಇರ್ಬೋದು, ನೀವು ನಿಮ್ಮಲ್ಲಿ ಯಾರು ವರ್ಕರ್ಸ್ ಅದಾರೆ ನೋಡ್ರಿ, ಆ ವರ್ಕರ್ಸ್ ಮುಂದೆ ನೀವು ಏನಾದರೂ ಹೇಳ್ತೀರೇನು ನೋಡ್ರಿ, ನಿಮ್ಮ ವರ್ಕರ್ಸ್ ನಡಕ್ಕೆ ಏನಾದರೂ ಸರಿ ಅಂತ ಸಂಬಂಧ ಇರಲಿಕ್ಕಿಲ್ಲ ನಿಮಗಾಗಲಿ ನಿಮ್ಮ ವರ್ಕರ್ಗೆ ಆಗಲಿ. ಅವರೆಲ್ಲರೇ ನಿಮ್ಮ ಮೆಸೇಜಸ್ ಎಲ್ಲರೂ ಲೀಕ್ ಮಾಡ್ತಾರೇನು ನೋಡ್ರಿ. ಓಕೆ, ಜಜ್ಮೆಂಟ್ ಕಾರ್ಡ್ ಏನು ಹೇಳ್ತೈತಿ ಅಂತ, ನೀವು ಏನು ತಪ್ಪು ಮಾಡಾಕತ್ತೀರಿ ಅದನ್ನು ನೀವು ಸರಿ ಹಿಂಗೆ ಸುಧಾರಿಸ್ಕೊಡ್ರಿ. ಮೇಲೆ ತಪ್ಪು ಮಾಡಬೇಡ್ರಿ, ಯು ವಿಲ್ ಗೆಟ್ ಸೆಕೆಂಡ್ ಚಾನ್ಸ್. ಇದೇನು ಯಾರೇ ಇರಲಿ ನಿಮಗೊಂದು ಸೆಕೆಂಡ್ ಚಾನ್ಸ್ ನಿಜವಾಗ್ಲೂ ನೇಚರ್ ಕೊಡಾಕತ್ತೈತಿ. ಆದ್ರೆ ಹೆಂಗಂತಂದ್ರೆ ವಿಚಾರ ಸ್ಮಾರ್ಟ್ಲಿ ಮಾಡಿರಿ, ಯಾವ ಡೈರೆಕ್ಷನ್ದಾಗ ಹೊಂಟಿರಿ ಅಂತಂದು ನೋಡ್ರಿ. ಈ ಕಾರ್ಡನ್ನು ನೀವು ಒಂಥರ ಹೆರೋಫೆಂಟನ್ ಕಾರ್ಡದ್ದು ನೆಕ್ಸ್ಟ್ ವರ್ಜನ್ ಅಂತಿದಂತಂದ್ರೂ ಪರವಾಗಿಲ್ಲ. ನನಗನ್ಸಿದ ಮಟ್ಟಿಗೆ ನಿಮ್ಮ ಕೆಲಸದೊಳಗೆ ಮೇಲೆ ಬ್ಲಾಕೇಜಸ್ ಕ್ರಿಯೇಟ್ ಆಗ್ತಿತ್ತು ಅಂತಂತಂದ್ರೆ ಇಂಥವು ಗುಪ್ತವಿದ್ಯೆಗಳನ್ನು ಯಾರು ಮಾಡ್ತಿರ್ತಾರಲ್ಲ ಅವ್ರ ಕಡೆ ಹೋಗಿ ನೀವು ಭೇಟಿಯಾಗ್ರಿ, ನಿಮಗೇನಾದರೂ ಸೊಲ್ಯೂಷನ್ ಸಿಗ್ಬೋದು. ಯಾಕಂತಂತಂದ್ರೆ ಈ ಕೆಲಸ ದೊಡ್ಡದೈತಿ, ಈ ಕೆಲಸದೊಳಗೆ ಏನಾದರೂ ಅಡಚಣೆ ಬರಾಕತ್ತೈತಿ ಅಂತಂದ್ರೆ ಇದರ ಅರ್ಥ ಎಲ್ಲಿ ಯಾರು ಏನಾರೇ ಮಾಡಾಕತ್ತಿರ್ತಾರೆ ಗೊತ್ತಿರಂಗಿಲ್ಲ ನಿಮಗೆ. ಸೊ ಅಲ್ಲಿ ಹೋಗಿ ಕೇಳ್ರಿ, ಈ ಫೇಲ್ಯೂರ್ ಹಿಂದೆ ಯಾರು ಕೈವಾಡ ಐತಿ ಅಂತಂದೇಳಿ. ಯಾಕಂದ್ರೆ ಡೆಫಿನೆಟ್ಲಿ ಈ ವಿಷಯದೊಳಗೆ ಕೈವಾಡ ಐತಿ, ಇಲ್ಲ ಅಂತಂತಲ್ಲ. ಓಕೆ, ಸೊ ಈ ಏಂಜಲ್ ಡೆಕ್ ಯೂಸ್ ಮಾಡಿ ನೋಡೋಣ, ಏಂಜಲ್ ನಿಮಗೆ ಏನು ಸಜೆಸ್ಟ್ ಮಾಡಕತ್ತಾರ ಅಂಥೇಳಿ. ನೀವು ಏನು ಮಾಡಬೇಕು, ರೀಕನ್ಸಿಡರ್. ಓಕೆ, ಅದ ಹೇಳಿದ್ನಲ್ಲ, ಏನಾದರೂ ಒಂದು ವಿಷಯ ಇರಬೇಕು, ಅದ್ರ ಲೀಕೇಜ್ ಎಲ್ಲೋ ಆಗಾಕತ್ತೈತಿ, ಅದನ್ನು ರೀಕನ್ಸಿಡರ್ ಮಾಡಿರಿ, ಅದ್ರ ಮೇಲೆ ಕೆಲಸ ಮಾಡಿರಿ. ಚೂಸ್ ಅ ನ್ಯೂ ಡಿರೆಕ್ಷನ್. ಎಷ್ಟು ಕರೆಕ್ಟ್ ಕೊಟ್ಟೈತೆ ನೋಡೋದು ಕಾರ್ಡ್.
ನೀವು ಯಾವ ನಾ ಏನು ಹೇಳಿದೆ ಆಗಾಳೆ ನಿಮ್ಗೆ ಮೇ ಬಿ ಇದು ಚಾರಿಯಟ್ ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ಡೈರೆಕ್ಷನ್ದೊಳಗೆ ಹೊಂಟಿರಲ್ಲ ಬಹುತೇಕ ಡೈರೆಕ್ಷನ್ ಸರಿ ಇರಲಿಕ್ಕಿಲ್ಲ. ನಿಮಗೆ ಎನರ್ಜಿ ಸ್ಟಕ್ ಅನ್ನಿಸ್ತಿರ್ಬೋದು, ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ, ನಿಮ್ಮ ಒಂಥರ ಎಗ್ರೆಸಿವ್ ಆಗತ್ತಿರ್ಬೇಕು ಈಗ ಸದ್ಯ ನೇಚರ್ ನಿಮ್ಮದು. ನಿಮಗೆ ಮೇಲೆ ಮೇಲೆ ಅನ್ನಿಸ್ತಿರ್ಬೋದು ಬಹುತೇಕ ನಾ ಹೊಂಟ ದಾರಿ ತಪ್ಪಾಗತ್ತತಿ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು, ನಿಮ್ಮ ಮನಸ್ಸು ಹೇಳ್ತಿರ್ಬೋದು. ಯಾಕಂದರೆ ಇಲ್ಲಿ ಕೇತುನ ಎನರ್ಜಿ ಐತಿ. ಇಲ್ಲೇನೈತಿ ಅಂತಂತಂದ್ರೆ ಇದು ನಿಮ್ಮ ಇಂಟ್ಯೂಷನ್ ಪವರ್ ಅಂತ ಅನ್ಕೊಡ್ರಿ. ನೀವು ಉಲ್ಟಾ ಮಾಡಿ ನೋಡಿದಾಗ ಯಾರೇನಾದರೂ ಮಾಡ್ತಿರ್ಬೋದು, ನೀವು ನಿಮ್ಮ ಬದಲಾಗೇನ ವಿಚಾರ ಮಾಡಿದ್ರೆ ಹೆಂಗೈತಿ ಅಂದ್ರೆ ನಿಮ್ಮ ಇಂಟ್ಯೂಷನ್ ಮೇಲೆ ನೀವು ವರ್ಕ್ ಮಾಡೋಕತ್ತಿಲ್ಲ. ನಿಮ್ಮ ಇಂಟ್ಯೂಷನ್ ಮೇಲೆ ನೀವು ವರ್ಕ್ ಮಾಡಿದ್ರಿ ಅಂತಂತಂದ್ರೆ ನಿಮಗೆ ಸರಿಯಾಗಿ ಗೈಡ್ ಮಾಡ್ತೈತಿ. ಇದು ಚಂದ್ರಮ ಅಂತ ತಿಳ್ಕೊರಿ, ಇದು ಕೇತು ಅಂತ ತಿಳ್ಕೊಡ್ರಿ. ಚಂದ್ರ ಮತ್ತು ಕೇತು ಇತ್ತು ಅಂತಂತಂದ್ರೆ ಅವರಿಗೆ ಇಂಟ್ಯೂಷನ್ ಲೆವೆಲ್ ಅವ್ರದ್ದು ಸ್ಟ್ರಾಂಗ್ ಇರ್ತೈತಿ. ನನಗೆ ಅನಿಸಿದ ಮಟ್ಟಿಗೆ ಅದೇನೋ ನಿಮಗೆ ಗೈಡ್ ಮಾಡಕತ್ತೈತಿ, ಬಟ್ ನೀವು ಅದ್ರ ಬದಲಾಗಿ ವಿಚಾರ ಮಾಡೋಕತ್ತಿಲ್ಲ. ನೀವು ಸೀರಿಯಸ್ಲಿ ವಿಚಾರ ಮಾಡಿರಿ. ಸೀರಿಯಸ್ಲಿ ವಿಚಾರ ಮಾಡಬೇಕು ಅಂತಂತಂದ್ರೆ ಕೇಯೋಟಿಕ್ ಸಿಚುವೇಶನ್ದಾಗ ಇದು ಆಗಲಾರ್ದಂಥ ವಿಷಯ. ಇದೇನೈತಿ ಅಂತಂದರೆ ಶಾಂತಿಯಿಂದ ಇರಬೇಕು, ಒಂದು ಪೌಸ್ ತೊಗೋಬೇಕು. ಅಂದ್ರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಏನಾಕತಿ ನಿಮಗೆ ಸರಿಯಾಗಿ ಗೈಡ್ ಮಾಡ್ತೈತಿ, ನಿಮಗೊಂದು ಡಿರೆಕ್ಷನ್ ಸಿಗ್ತೈತಿ. ಓಕೆ, ಈಗ ಸದ್ಯ ನೀವು ಇಷ್ಟು ನೆಗೆಟಿವ್ ಆಗಿದ್ರಿ ಅಂತಂತಂದರೆ ಈ ಸಿಚುವೇಶನ್ದೊಳಗೆ ಕ್ಲಾರಿಟಿ ಬರೋದಾಗಲಿ ಅಥವಾ ಈ ಸಿಚುವೇಶನ್ದೊಳಗೆ ನಿಮಗೆ ಸಕ್ಸಸ್ ಸಿಗೋದಾಗಲಿ ಸ್ವಲ್ಪ ಕಠಿಣ ಆಕತಿ. ಸ್ವಲ್ಪ ವಿಚಾರ ಮಾಡಿ ನೋಡಿರಿ. ಇಲ್ಲೇನಂತಂದರೆ ವಿಚಾರ ಮಾಡೋಕ್ಕನ ಒತ್ತು ಕೊಡಾಕತ್ತಾರೆ ಇಲ್ಲೇ ಒಂದು ವಿಚಾರ ಮಾಡಿದರೆ, ಒಂದು ಈ ಪ್ರಸಂಗದ ಹಿಂದೆ ಯಾರಾದರೂ ಇರ್ಬೋದು, ಅಥವಾ ಈ ಪ್ರಸಂಗದ ಮೇಲೆ ಈ ಪ್ರಸಂಗವನ್ನು ನೀವು ನಿಮ್ಮ ಕೈಯಾಗನ ತೊಗೋಬೇಕು ಅಂತಂದ್ರೆ ನಿಮ್ಮ ಇಂಟ್ಯೂಷನ್ ಮೇಲೆ ನೀವು ವರ್ಕ್ ಮಾಡಬೇಕು. ಸೊ ಇದ್ರ ಒಟ್ಟಿಗೆ ನಾವು ಏನು ಮಾಡೋಣ ಅಂತಂದ್ರೆ ಈ ಕಾರ್ಡ್ಸಿನ ಮೂಲಕ ನೋಡೋಣ. ಇದು ಟೈಮಿಂಗ್ ಹೇಳ್ತೈತಿ. ಓಕೆ, ಈ ಕಾರ್ಡ್ಸ್ ಎಲ್ಲ ಟೈಮಿಂಗ್ ಹೇಳ್ತಾವೆ. ಸೊ ಈ ಸಂದರ್ಭಕ್ಕೆ ರಿಲೇಟೆಡ್ ಏನು ಟೈಮಿಂಗ್ ತೋರಿಸ್ತತಿ ಅಂತಂದು ಹೇಳಿ, ಇನ್ ದ ಡಿಸ್ಟೆಂಟ್ ಫ್ಯೂಚರ್. ನಾ ಹೇಳಿದ್ನಲ್ಲ, ಇಟ್ಸ್ ಅ ಟೈಮ್ ಟೇಕಿಂಗ್ ಪ್ರೊಸೆಸ್. ಗಡಿಬಿಡಿ ಒಳಗೆ ಆಗಲಾರ್ದಂಥ ವಿಷಯ ಯಾವುದು ಗೊತ್ತಾ? ಬಿಕಾಸ್ ಎಲ್ಲ ಮೇಜರ್ ಅರ್ಕನ ಕಾರ್ಡ್ಸ್ ಅದಾವೆ. ಇಲ್ಲಿ ಟುಮಾರೋ ಅಂತ ಇನ್ನೊಂದು ಕಾರ್ಡ್ ಬರಾಕತ್ತೈತೆ. ನನಗನ್ಸೋ ಮಟ್ಟಿಗೆ ಈ ಪ್ರಸಂಗದ ಬದಲಾಗಿ ನೀವು ಏನಾದರೂ ಸೀರಿಯಸ್ಲಿ ವಿಚಾರ ಮಾಡಿದ್ದೆ ಆದ್ರೆ, ನಿಮ್ಮ ಇಂಟ್ಯೂಷನ್ ಮೇಲೆ ನೀವು ಕೆಲಸ ಮಾಡಿದ್ದೆ ಆದ್ರೆ, ನಾಳೆ ಏನಾದರೂ ಒಂದು ಸಿಗ್ನಲ್ ಸಿಗ್ಬೋದಾ ನಿಮಗೆ? ಏನಾದರೂ ಒಂದು ಸಿಗ್ನಲ್ ಸಿಗ್ತೈತಿ ನೋಡ್ರಿ. ಇದು ಏನು ಸಿಗ್ನಲ್ ಇರ್ಬೋದು ಅಂತಂದು ಹೇಳಿ ವಿಚಾರ ಮಾಡಿರಿ. ಓಕೆ, ಸೊ ತಾವು ಯಾರೆಲ್ಲ ಈ ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ತಮಗೆ ಈ ರೀಡಿಂಗ್ ಇಷ್ಟ ಆಗಿರ್ಬೋದು ಅಂದ್ಕೊಂಡಿರ್ತೀನಿ. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ತಾವು ಯಾರೆಲ್ಲ ಈ ಸೆಕೆಂಡ್ ಡೆಕ್ ಚೂಸ್ ಮಾಡಿದ್ರಿ ಅಥವಾ ಈ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಕೈಯೊಳಗೆ ಈಗ ಸದ್ಯ ಯಾವ ಕೆಲಸ ಐತಿ, ನೀವು ಯಾವ ಕೆಲಸದ ಮೇಲೆ ಕೆಲಸ ಮಾಡಕತ್ತೀರಿ, ಓಕೆ, ಆ ಕೆಲಸದ ಬದಲಾಗಿ ಏನು ಗೈಡೆನ್ಸ್ ಇದೆ ಅಂತ ಹೇಳಿ ನೋಡೋಣ. ಕಿಂಗ್ ಆಫ್ ಸಾರ್ಟ್ಸ್ ಈಸ್ ದೇರ್. ನೋಡಿರಿ, ತಾವು ಯಾರೆಲ್ಲ ಸೆಕೆಂಡ್ ಡೆಕ್ ಇದನ್ನು ಚೂಸ್ ಮಾಡ್ಕೊಂಡಿರಿ, ಸೆಕೆಂಡ್ ಡೆಕ್ ಏನು ಹೇಳ್ತೈತಿ ಅಂದರೆ, ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಮ್ಯಾರೇಜ್. ತಾವು ಏನಾದರೂ ತಮ್ಮ ಜೀವನದಲ್ಲಿ ಯಾರನ್ನಾದರೂ ಪ್ರೀತಿ ಮಾಡಿದ್ರಿ, ಮದುವೆಗಾಗಿ ವಿಚಾರ ಮಾಡಾಕತ್ತಿದ್ರಿ ಅಂತಂತಂದ್ರೆ ಇದು ಕಮಿಟ್ಮೆಂಟ್ ತೋರಿಸ್ತೈತಿ. ಅಂದರೆ ಮನೆಯಾಗಿನವ್ರನ್ನ ಹೋಗಿ ಭೇಟಿ ಮಾಡಿಸ್ಬೇಕು ನೀವು, ಅಂದ್ರೆ ಇದು ಮ್ಯಾರೇಜ್ದಾಗ ಕನ್ವರ್ಟ್ ಆಗೋದು. ಓಕೆ, ಅಂದರೆ ನೀವು ಮ್ಯಾರೇಜ್ ಆದರೂ ಸಹಿತ ಟ್ರೆಡಿಷ್ನಲ್ ಲೆವೆಲ್ದೊಳಗನ ಮದುವೆ ಆಗೋದು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಈ ಸದ್ಯ ನಿಮ್ಮ ತಲೆ ಓಡಾಕತ್ತಿಲ್ಲ ನನಗನ್ಸಿ ಮಟ್ಟಿಗೆ, ಒಂಥರ ಹ್ಯಾಂಗ್ಡ್ ಮ್ಯಾನ್ ಪರಿಸ್ಥಿತಿ. ಈಗ ಹೆಂಗಂತಂದ್ರೆ ಸ್ವಲ್ಪ ಡಿಫ್ರೆಂಟ್ಲಿ ವಿಚಾರ ಮಾಡಿರಿ. ನಿಮ್ಮ ವಿಚಾರದೊಳಗೊಂದು ಕ್ಲಾರಿಟಿ ಇರಲಿ. ನಿಮ್ಮ ಮನೆತನಕ್ಕೆ ಹತ್ತಿರ ಆದಂಥವ್ರು ಯಾರು, ನಿಮ್ಮ ಮನೆಯಾಗಿನವ್ರು ದೊಡ್ಡವ್ರ ಮಾತು ಯಾರು ಕೇಳ್ತಾರಲ್ಲ, ನೀವು ಅವ್ರ ಸಹಾಯ ತೊಗೊಳ್ರಿ. ಈ ಸಿಚುವೇಶನ್ ಏನೈತಲ್ಲ, ಇದು ಸಿಚುವೇಶನ್ ಮೇಲೆ ನೀವು ಕಂಟ್ರೋಲ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಕಂಟ್ರೋಲ್ ತೊಗೊಂಡ್ರಿ ಅಂದ್ರೆ ಕೆಲಸ ಆಗಂಗಿಲ್ಲ. ಕಂಟ್ರೋಲ್ ತೊಗೊಳ್ಳಾರ್ದೆ ಪ್ಯಾಷನೇಟ್ ಹಂಗೆ ಕೆಲಸ ಮಾಡಿರಿ. ಇದ್ರ ಬದಲಾಗಿ ಅಂದರೆ ಈ ಸಿಚುವೇಶನ್ದೊಳಗೆ ಎಷ್ಟಾಗ್ತೈತಿ ಅಷ್ಟು ಚೆಂದಾಗೆ ಮಾತಾಡಿ, ಎಷ್ಟಾಗ್ತೈತಿ ಅಷ್ಟು ವಿನಮ್ರತೆಯಿಂದ ನಡ್ಕೊಂಡು ಮುಂದೆ ಈ ವಿಷಯದೊಳಗೆ ನೀವು ಮುಂದುವರಿರಿ. ಅಂದ್ರೆ ನಿಮಗೆ ಕೆಲಸಕ್ಕೆ ಅಂದ್ರೆ ಇದು ಮ್ಯಾರೇಜ್ದೊಳಗೆ ಕನ್ವರ್ಟ್ ಆಗೋದು. ಆದ್ರೆ ಹೆಂಗಂತಂದ್ರೆ ವಿಚಾರದೊಳಗೆ
ಕ್ಲಾರಿಟಿ ಇರಲಿ. ಅದರ್ವೈಸ್ ಇದ್ರ ಹಿಂದೆ ಏನೈತೆ ನೋಡ್ರಿ, ಇಲ್ಲಿ ಕಾರ್ಡ್ 9 ಆಫ್ ಸೋರ್ಸ್ ಐತಿ. ಓಕೆ, ಸೊ ಇದರ ರಿಲೇಟೆಡ್ ನಿಮಗೆ ಏಂಜಲ್ ಏನು ಹೇಳಕತ್ತಾಳ, ಈ ಸಿಚುವೇಶನ್ ರಿಲೇಟೆಡ್ ಏಂಜಲ್ ಕಡೆಯಿಂದ ನಿಮ್ಮ ಸಲುವಾಗಿ ಏನು ಆನ್ಸರ್ ಬರತ್ತೈತೆ ಅಂತ ಹೇಳಿ ನೋಡೋಣ. ಲಿಸನ್ ಟು ಯುವರ್ ಇಂಟ್ಯೂಷನ್. ಮೊದಲು ನಿಮ್ಮ ಇಂಟ್ಯೂಷನ್ ಮೇಲೆ ಕೆಲಸ ಮಾಡಿರಿ. ನಿಮ್ಮ ಇಂಟ್ಯೂಷನ್ ನಿಮ್ಗೆ ಏನು ಹೇಳಕತ್ತೈತೆ ನೋಡ್ರಿ. ಮನ್ಯಾಗ ಹ್ಞೂ ಅಂತಾರೋ ಏನು ಇಲ್ಲ ಅಂತಾರೋ, ಅಥವಾ ಅದಕ್ಕೆ ತಕ್ಕಂಥದ್ದು ಯಾವ ಥರದ ಕ್ರಮವನ್ನು ನಾನು ತೊಗೋಬೇಕು, ಯಾರನ್ನ ಭೇಟಿ ಆಗಬೇಕು, ಯಾರು ನಮ್ಮ ಮನೆಯಾಗಿನವ್ರು ಹಿರಿಯರು ಹತ್ರ ಅದಾರ, ಯಾರು ಮಾತು ಕೇಳ್ತಾರೆ. ಓಕೆ, ಅದ್ರ ಬದಲಾಗಿ ವಿಚಾರ ಇರಲಿ, ಸ್ವಲ್ಪ ಶಾಂತ ಆಗ್ರಿ. ಅದಕ್ಕೆ ಇಲ್ಲೇನು ಹೇಳ್ತಿರತ್ತೆ ಅಂತ, ಸ್ವಲ್ಪ ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡಿರಿ. ಪ್ಯಾನಿಕ್ ಆಗೋಕ್ಕಿಂತಲೂ ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡಿ ಆನ್ಸರ್ ತೆಗಿಯಕ್ಕೆ ನೋಡ್ರಿ. ಇಷ್ಟು ಕರೆಕ್ಟ್ ಬಂದದ್ದು ನೋಡ್ರಿ ಕಾರ್ಡ್. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಅದಕ್ಕೆ ನಾನು ಏನು ಹೇಳಿದೆ, ನಿಮ್ಮ ಫ್ಯಾಮಿಲಿ ಒಳಗೆ ಯಾರಾದರೂ ಇರ್ಬೋದು ಅಂತವ್ರು. ನಿಮ್ಮ ಫ್ಯಾಮ್ಲಿಗೆ ಮಾತಿನಿಂದ ಮನಸ್ಸಿನಿಂದ ಭಾಳ ಹತ್ತಿರ ಯಾರಾದರೂ ಇರ್ಬೋದು. ಓಕೆ, ಅಂಥವ್ರನ್ನ ನೆನಪು ಮಾಡಿಕೊಡ್ರಿ. ಇಂಟ್ಯೂಷನ್ ಲೆವೆಲ್ ಇನ್ಕ್ರೀಸ್ ಆಯ್ತು ಅಂತಂತಂದ್ರೆ ಅಂಥವ್ರು ಪಟ್ ಅಂತ ನಿಮ್ಮ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಾರೆ ಧ್ಯಾನದಾಗ. ಅಂಥವ್ರ ಕಡೆಯಿಂದ ನಿಮಗೆ ಹೆಲ್ಪ್ ತೊಗೊಳಕ್ಕೆ ಬರ್ತೈತಿ. ಓಕೆ, ಐ ಹೋಪ್ ಯಾರೆಲ್ಲ ತಾವು ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು ಅಂತ ನಾನು ಅನ್ಕೊತೀನಿ. ಆ ಥರ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಾರಿ, ನಾನು ಇದಕ್ಕೆ ಟೈಮ್ ಪೀರಿಯಡ್ ತೆಗೆಯೋದನ್ನು ಮರೆತುಬಿಟ್ಟೆ. ಸೊ ಈ ವಿಷಯಕ್ಕಾಗಿ ಎಷ್ಟು ದಿನ ಟೈಮ್ ಇರ್ಬೋದು, ಅಥವಾ ಟೈಮ್ ಪೀರಿಯಡ್ ನಿಮಗೆ ಏನು ಹೇಳಾಕತ್ತೈತಿ ನೋಡಿರಿ. ಇನ್ 10 ಡೇಸ್ ಅಂತ ಹೇಳತ್ತಿ. 10 ಡೇಸಾಗ ಮದುವೆ ಅಂತಂದು ಹೇಳಾಕತ್ತಿಲ್ಲ. 10 ಡೇಸ್ದಾಗ ಇನ್ನು ನಿಮಗೆ ಏನಾದರೂ ಒಂದು ಕ್ಲೂ ಸಿಗ್ಬೋದು. ಇನ್ನು 19 ಡೇಸ್ದೊಳಗೆ ಅಥವಾ 10 ಡೇಸ್ದೊಳಗೆ ಅಥವಾ 10 to 19 ಡೇಸ್ ಇನ್ ಬಿಟ್ವೀನ್ ನಿಮಗೆ ಏನಾದರೂ ಒಂದು ಕ್ಲೂ ಸಿಗ್ಬೋದು. ಅವ್ರು ಯಾರು ಅಂತಂದು ಹೇಳಿ ನಿಮಗೆ ಗುರ್ತಾಗ್ಬೋದು. ಸೊ ನೀವು ಮಾತುಕತೆ ಮುಂದುವರಿಸ್ಬೋದು. ಓಕೆ, ಸೊ ತಾವು ಯಾರೆಲ್ಲ ಥರ್ಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗಾಗಿ ಯಾವುದಾದ್ರೂ ಕೆಲಸ ಇರ್ಬೋದು. ಆ ಕೆಲಸದಲ್ಲಿ ಡೆವಲಪ್ಮೆಂಟ್ ಐತೋ, ಅಥವಾ ಕೆಲಸದೊಳಗೆ ಏನಾರ ಸ್ಟ್ಯಾಗ್ನೆನ್ಸಿ ನೋಡಾಕತ್ತೀರೋ, ಯಾರ್ದಾರ ಹೆಲ್ಪ್ ತೊಗೋಬೇಕು, ಅಥವಾ ಅದರೊಳಗೆ ಏನಾದರೂ ಚೇಂಜಸ್ ಮಾಡೋ ಅವಶ್ಯಕತೆ ಐತೋ, ಅದನ್ನು ಈ ಡೆಕ್ ಮೂಲಕ ನೋಡೋಣ. ಸಿ 2 ಆಫ್ ಸೋರ್ಡ್ಸ್, 10 ಆಫ್ ವಾಂಡ್ಸ್. ನೋಡಿರಿ, ಒಂದೇ ಏನಂತಂತಂದ್ರೆ ಇಲ್ಲಿ ಇಮೋಷನ್ಸ್ ಇಲ್ಲ, ನೆನಪಿರಲಿ. ಕಪ್ಸ್ ಬಂದಿಲ್ಲ ಬಿಲ್ಕುಲ್. ಬರೀ ಇಲ್ಲಿ ಏನದಾವು, ವಾಂಡ್ಸ್ ಅದಾವು, ಮತ್ತು ಇಲ್ಲೇ ಸೋರ್ಡ್ಸ್ ಅದಾವೆ. ಇದರರ್ಥ ಒಂದು ಕೆಲಸದ ರಿಲೇಟೆಡ್ ಇರ್ಬೋದು, ಇನ್ನೊಂದು ವಿಚಾರದ ರಿಲೇಟೆಡ್ ಇರ್ಬೋದು. ಡೆಫಿನೆಟ್ಲಿ ಇಲ್ಲಿ ನೋಡಿದರೆ ಹೇಳಕ್ಕೆ ಬರ್ತೈತಿ, ನಿಮಗೆ ಮೆಂಟಲ್ ಕ್ಲಾರಿಟಿ ಇಲ್ಲ. ಯಾವುದೇ ವಿಷಯ ಇರ್ಬೋದು, ಬಟ್ ಮೆಂಟಲ್ ಕ್ಲಾರಿಟಿ ಇಲ್ಲ ಆ ವಿಷಯದೊಳಗೆ. ಇದನ್ನು ನೋಡಿದರೆ ಇದು ಯಾವ ವಿಷಯ ಅಂತ ಕ್ಲಿಯರ್ ಆಗವಲ್ತಿದೆ. ಓಕೆ, ವಿಲ್ ಟೇಕ್ ಒನ್ ಮೋರ್ ಕಾರ್ಡ್. ಜಸ್ಟಿಸ್. ಓಕೆ, ನನಗನ್ಸಿದ ಮಟ್ಟಿಗೆ ಇದು ಕರಿಯರ್ ರಿಲೇಟೆಡನ್ನ ಇರಬೇಕಿದೆ. ಓಕೆ, ಯಾಕಂತಂದ್ರೆ ಇಮೋಷನ್ಸ್ಗೆ ಮತ್ತು ಈ ರೀಡಿಂಗಿಗೆ ಏನೂ ಸಂಬಂಧನೇ ಇಲ್ಲ. ನಾ ಆಗಾಳೆ ಹೇಳಿದ್ನಲ್ಲ, ನನಗೊಬ್ಬರು ಫೋನ್ ಮಾಡಿದ್ರು ಇವತ್ತು ಕನ್ಸಲ್ಟೇಷನ್ಗೆ ಅಂತೇಳಿ. ಅವ್ರ ಪರಿಸ್ಥಿತಿ ಸೇಮ್ ಐತಿ. ನಾನು ಅವ್ರಿಗೆ ಅದನ್ನೇ ಹೇಳಾಕತ್ತಿದ್ದೆ. ಈಗ ಸದ್ಯ ಅವ್ರ ಚಾರ್ಟ್ ನೋಡಿದ ಕೂಡ ಗುರ್ತದ ನನಗೆ. ಅಗದಿ ಸಮೀಪದಾಗ ನಿಮಗೆ ಕೆಲಸ ಸಿಗ್ತದೆ ಅಂತ ಹೇಳಿದೆ ನಾನು. ಅಗದಿ ಸಮೀಪದಾಗ ಕೆಲಸ ಸಿಗ್ತೈತಿ, ಸ್ವಲ್ಪ ನೀವು ಶಾಂತಿ ಇರಕ್ಕೆ ಕಲೀರಿ. ಅವ್ರು ರಿಪೀಟೆಡ್ಲಿ ಅದನ್ನೇ ಹೇಳಾಕತ್ತಿದ್ರು ನನಗೆ. ಇಲ್ಲ, ನನ್ನ ಮನೆ ಹೆಂಗೆ ನಡೆಸಲಿ, ನನ್ನ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ಳಿ, ನನ್ನ ಮನೆ ಹೆಂಗೆ ನಡೆಸಲಿ, ನನ್ನ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ಳಿ, ಅವ್ರದ್ದೆಲ್ಲ ಫೀಸ್ ಅದು ತುಂಬಬೇಕು ಮಾಡಬೇಕು. ಅದು ಖರೇನ, ಅವ್ರವ್ರ ಸ್ಥಿತಿಗತಿಗೆ ಅನುಗುಣವಾಗಿ ಸಮಸ್ಯೆಗಳಿರ್ತಾವೆ. ಅವು ಒಮ್ಮೆ ಭಾಳ ದೊಡ್ಡ ಆಕಾರ ತೊಗೊಂಡಿರ್ತಾವೆ, ಆ ಮಾತು ಬೇರೆ. ಇಲ್ಲಿ ಹೆಂಗೈತಿ ಅಂತಂತಂದ್ರೆ ನೋಡಿರಿ, ಈಗ ಹೆಂಗೈತಿ ಅಂದರೆ ಸ್ಕೇರ್ಸಿಟಿ ಐತಿ. ಎಲ್ಲ ಐತಿ, ಹೆಲ್ತ್ನೂ ಆಯ್ತು, ದುಡ್ಡೂ ಆಯ್ತು, ಎಲ್ಲ ಒಂದು ಥರದಿಂದ ಕೈ ಕೊಡಾಕತ್ತೈತೆ ಅವರಿಗೆ. ಈಗ ಒಂದು ವೇಳೆ ನೀವು ಅವ್ರನ್ನ ಅಂತಂತ ಇಟ್ಕೊಂಡ್ರೂ ಪರವಾಗಿಲ್ಲ. ಈಗ ಹೆಂಗೈತಿ ಅಂತ ನೋಡಿರಿ, ಇಮೋಷ್ನಲಿ ಮತ್ತು ಸ್ವಂತಕ್ಕೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅವ್ರು, ಇಮೋಷ್ನಲಿ ಮತ್ತು ಪ್ರಾಕ್ಟಿಕಲಿ.
ಇಲ್ಲಾಂದ್ರೆ ಏನಾಕತಿ ಅಂತಂತಂದ್ರೆ ಯಾವುದರ ಒಂದೇ ಕಡೆ ವಾಲಿದ್ರೂ ಸ್ವಲ್ಪ ಪ್ರಾಬ್ಲಮನ. ಈಗ ಅವ್ರು ಟೋಟಲ್ ಇಮೋಷ್ನಲ್ ಅದಾರ, ಮತ್ತು ಟೋಟಲ್ ನೆಗೆಟಿವ್ ಅದಾರ ಅವ್ರು ಎಷ್ಟೆಲ್ಲ ವಿಚಾರ ಮಾಡಾಕತ್ತಾರ ಅಂತಂತಂದ್ರೆ ಅವ್ರಿಗೆ ಆ್ಯಕ್ಚುಲಿ ವಿಚಾರಗಳನ್ನ ಒಂಥರ ಹೊರಿ ಆದಂಗೆ ಆಗೈತೆ. ಇವತ್ತು ಅವ್ರು ನನ್ನ ಜೋಡಿ ಮಾತಾಡಿದರು, ಇನ್ ಕೇಸ್ ಅವ್ರು ಏನಾದರೂ ನಾನು ಹೇಳಿದ ವಿಷಯಗಳನ್ನ ಇವತ್ತು ಅವ್ರು ಕನ್ಸಿಡರ್ ಮಾಡಿದರು ಅಂತಂದ್ರೆ ನಿಜವಾಗ್ಲೂ ಅವ್ರಿಗೊಂದು ಮೆಂಟಲ್ ಕ್ಲಾರಿಟಿ ಬರ್ತೈತಿ, ಅವ್ರಿಗೆ ಜಸ್ಟಿಸನ್ನು ಸಿಗ್ತೈತಿ. ಅವ್ರು ಏನು ಮಾಡಾಕತ್ತಾರ ಅಂತಂತಂದ್ರೆ ಎಲ್ಲ ಕಡೆ ಬಡದಾಡಕತ್ತಾರ. ಒಂಥರ ಆ ಲೈಫ್ ಅಂದ್ರೆ ಒಂಥರ ಚಾಲೆಂಜ್ ಆಗೈತೆ. ಈಗ ತಾವು ಯಾರು 3ನೇ ಡೇಕ್ ತೊಗೊಂಡಿರ್ಬೇಕಲ್ಲ, ಅವ್ರಿಗೆ ಹಂಗೆ ಅನ್ಸಾಕತ್ತಿರ್ಬೇಕು ಲೈಫ್ ಅಂದ್ರೆ ಒಂಥರ ಚಾಲೆಂಜ್. ಡೋಂಟ್ ಟೇಕ್ ಇಟ್ ಆ್ಯಸ್ ಅ ಚಾಲೆಂಜ್. ಈಗ ನೋಡಿರಿ, ಎಲ್ಲಿವರೆಗೂ ಈಗ ಸದ್ಯ ನಮ್ಮ ಅತಿಯಾಗಿ ಹೆಚ್ಚಿಗೆ ವಿಚಾರ ಮಾಡ್ಬೇಕಂತಂತಂದ್ರೆ ಇವತ್ತಿಗೆ ಆ್ಯಕ್ಚುಲಿ ಕೊನೆ ದಿನ ಇದೇನೂ ಮಾಡೋಕ್ಕೆ ಬರೋದಿಲ್ಲ ಅಂತಂದಾಗ ವಿಚಾರ ಮಾಡ್ಬೇಕು. ನೀವು ಒಂದು ವೇಳೆ ದೇವ್ರು ನಂಬ್ತಿದ್ರಿ ಅಂತಂದ್ರೆ ಅಂಥ ಟೈಮ್ ಒಟ್ಟ ಬರೋಂಗಿಲ್ಲ ನಿಮ್ಮ ಲೈಫ್ ಥರ. ಇದು ಅಗ್ದಿ ನೆನಪಿಟ್ಕೊಡ್ರಿ. ಈಗ ಹೆಂಗೈತೆ ಅಂತಂದ್ರೆ ಅವ್ರ ಜೀವನ ಹಿಂಗೆ ಐತಿ. ಈಗ ಸದ್ಯ ಸಿಕ್ಕಾಪಟ್ಟೆ ಚಾಲೆಂಜಸ್ ಅದಾವ. ಅವ್ರು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಓಡಾಡಕತ್ತಾರ. ಅವ್ರಿಗೆ ಸಿಟ್ಟು ಬರ್ತೈತಿ. ನಾ ಅವ್ರಿಗೆ ಅದನ್ನೇ ಹೇಳಿದೆ, ನೀವು ಏನೈತೆ ಅವ್ರು ಯಾವಾಗ ಮಾತಾಡ್ತಾರಲ್ಲ ಬರೀ ನೆಗೆಟಿವನ್ನ ಮಾತಾಡ್ತಾರೆ ಅವ್ರು. ನಾ ಹೇಳಿದೆ ಅವ್ರಿಗೆ, ನೀವು ನೆಗೆಟಿವ್ ಮಾತಾಡೋದನ್ನು ಮೊದಲು ಬಂದ್ ಮಾಡಿರಿ. ಈಗ ಸದ್ಯ ನನಗೆ ಜಾಬ್ ಸಿಗ್ತೈತಿ, ಸ್ವಲ್ಪ ದಿವಸದಾಗ ಸಿಗುತ್ತೆ, ಸ್ವಲ್ಪ ಪಾಸಿಟಿವ್ಲಿ ಇರ್ಬೇಕು. ಈಗ ಇವತ್ತರೇ ಅಟ್ಲೀಸ್ಟ್ ಇಂಥ ಟೈಮ್ ಬಂದಾಗ ಸ್ವಲ್ಪ ಪ್ರಾಕ್ಟಿಕಲಿ ವಿಚಾರ ಮಾಡ್ಬೇಕು. ನಾ ಅದಕ್ಕೆ ಈ ಕಾರ್ಡ್ ಬದಲಾಗಿ ಏನು ಹೇಳಿದೆ ಅಂತಂದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ವಿಚಾರ ಇರ್ಬೇಕು. ಹೆಂಗೆ ನನಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ. ಈಗ ಸದ್ಯ ನಮಗೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ನಾವು ವಿಚಾರ ಮಾಡಾಕತ್ತೀನಿ ಅಂದರೆ ವಾಟ್ ಈಸ್ ದ ಯೂಸ್? ಏನು ವಿಚಾರ ಮಾಡಾಕತ್ತೀನಿ? ಎದ್ರ ಸಲ ವಿಚಾರ ಮಾಡಾಕತ್ತಿ? ಊಟ ಮಾಡಿದೆ, ಎಟ್ಲೀಸ್ಟ್ ಮಲ್ಕೊಂಡು ಇಲ್ಲ ಮನಿದು ಬಾಡಿಗೆ ಕೊಡ್ಬೇಕಲ್ರಿ. ಇವತ್ತು ತಾರೀಕು, ಇನ್ನು 3 ತಾರೀಕು, ಇನ್ನೂ 30 ತಾರೀಕು ತನಕ ಟೈಮ್ ಐತಲ್ಲ. 30 ತಾರೀಕ್ದೊಳಗೆ ಏನೂ ಆಗಂಗಿಲ್ಲನ? ಆಕತ್ತಲ್ಲ, ಮಾಡಬೇಕು. ನಿಮಗೆ ಅನ್ನಿಸ್ಬೋದು, ಅಮ್ಮ ಈಗೇನು ಗೊತ್ತು ನಮ್ಮ ಪರಿಸ್ಥಿತಿ ಅಂತ ನಿಮಗೆ ಯಾವಾಗಿದ್ರೂ ಅನ್ನಿಸ್ತಿರ್ಬೋದು. ನಾವು ಇಂಥ ಪರಿಸ್ಥಿತಿಗಳನ್ನೆಲ್ಲ ದಾಟಿ ಬಂದೆವು. ಓಕೆ, ಅದಕ್ಕೆ ನಾ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಾಕತ್ತದ. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ ವಿಷಯಗಳನ್ನು ಪ್ರಾಕ್ಟಿಕಲಿ ಹ್ಯಾಂಡಲ್ ಮಾಡ್ಬೇಕು. ಇಮೋಷ್ನಲಿ ಒಟ್ಟು ಹ್ಯಾಂಡಲ್ ಮಾಡೋಕೆ ಓಡಾಡಬಾರ್ದು. ಇಲ್ಲೇನು ಬಂದೈತಿ ಕಾರ್ಡ, ನೀವು ಎಷ್ಟು ಎಫರ್ಟ್ ಹಾಕ್ತೀರಿ, ನೀವು ಎಷ್ಟು ನಿಮಗೆ ನೀವು ನ್ಯಾಯ ಕೊಡ್ತೀರಿ, ನಿಮಗೆ ಅಷ್ಟದು ಸರ್ವಿಸ್ ಕೊಟ್ಟೇ ಕೊಡ್ತದೆ. ಸಮೀಪದೊಳಗನೆ ನಿಮಗೆ ಜಸ್ಟಿಸ್ ಸಿಗ್ತೈತೆ. ನೀವು ಹಿಂದೆಲ್ಲ ಏನು ಮಾಡಿರಲ್ಲ ಅದನ್ನು. ಈಗ ಇಲ್ಲಿ ಏನಾಗೈತಿ ಅಂತಂದ್ರೆ ಯು ಆರ್ ಇನ್ ನೀಡ್ ಆಫ್ ಅ ಗೈಡೆನ್ಸ್. ಈಗ ಅವ್ರು ನಾ ಏನು ಹೇಳೀನಿ ಅದನ್ನು ಮಾಡಿದ್ರು ಅಂತಂದ್ರೆ ಸಾಕಾಗುವಷ್ಟು ಅವ್ರಿಗೆ ಕ್ಲಾರಿಟಿ ಸಿಗ್ತೈತಿ ಅವ್ರ ಲೈಫ್ದೊಳಗೆ ಏನು ಮಾಡಬೇಕು ಅಂತಂದೇಳಿ. ಈಗ ಹೆಂಗೈತಿ ಅಂತಂದ್ರೆ ತಮ್ಮಷ್ಟಕ್ಕೆ ತಾಮ ಸಿಕ್ಕಾಕೊಂಡಾರ ಅವ್ರು ಅದ್ರೊಳಗೆ. ವಿಚಾರ ಒಂದು ಸ್ವಲ್ಪ ಕಡಿಮೆ ಮಾಡಿರಿ ಅಂತ ಹೇಳೋದು. ಆ್ಯಕ್ಚುಲಿ ವಿಚಾರನ ನಮ್ಮ ವೈರಿಗಳು, ನೆಗೆಟಿವ್ ವಿಚಾರಗಳನ್ನು ನಮ್ಮ ವೈರಿಗಳು. ಅವೇನು ಮಾಡ್ತಾವ ಅಂತ ನಮ್ಮ ಎನರ್ಜಿನೂ ಡ್ರೈನ್ ಮಾಡ್ತಾವೆ, ನಮ್ಮ ಉತ್ಸಾಹನೂ ಡ್ರೈನ್ ಮಾಡ್ತಾವೆ, ನಮ್ಮ ಭವಿಷ್ಯನೂ ಡ್ರೈನ್ ಮಾಡಿ ಒಗೆದು ಬಿಡ್ತಾವೆ. ನಮ್ಮ ಕಡೆ ಏನು ಇಡಂಗೇ ಇಲ್ಲ. ಸೊ ಅತಿ ನೆಗೆಟಿವ್ ಹಂಗೆ ವಿಚಾರ ಮಾಡಬೇಡ್ರಿ ಅಂತ ಅನ್ನೋದು ಇದ್ರ ಸಲುವಾಗಿನ. ಈಗ ಹೆಂಗೈತಿ ಅಂತಂದ್ರೆ ಒಂಥರ ಡ್ಯುಯಾಲಿಟಿ. ಇದು ಮಾಡ್ಲೋ ಅದು ಮಾಡ್ಲೋ, ಇದು ಮಾಡ್ಲೋ ಅದು ಮಾಡ್ಲೋ. ಅವ್ರೇನೋ ಒಂದು ಬೇರೆ ಒಂದು ಎದ್ರಕ್ಕೂ ಹೂಡಿಕೆ ಹೇಳಾಕತ್ತಾರೆ, ನಾ ಅದ್ರೊಳಗೆ ಹಾಕ್ಲೇನ್ರಿ ನಾ ಅಂತ. ಈಗ ಒಂದು ಸ್ವಲ್ಪ ಶಾಂತ ಇರ್ರಿ. ಈಗ ಸದ್ಯ ಎದ್ರೊಳಗೂ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಮ್ಯಾಲೆ ಈಗ ಹೆಂಗೈತಿ ಅಂತಂದ್ರೆ ಶನಿದ ಲಾಸ್ಟ್ ಪೀರಿಯಡ್ ನಡೆದೈತಿ ಈಗ ಸದ್ಯ ಅವ್ರಿಗೆ. ಲಾಸ್ಟ್ ಪೀರಿಯಡ್ ಅಂತಂತಾರೆ ಮತ್ತು ಹೋಗೋಕ್ಕಿಂತ ಮುಂಚೆ ಏನಾರ ಕೊಟ್ಟು ಹೋಗ್ತಾನೆ ಶನಿ. ಅದಕ್ಕೆ ಈಗ ಶನಿ 7.5 ನಡೆದಾಗ ನೀವು ಬೇಕಾದಂಥ ಉಪಾಯ ಮಾಡಿರಿ. ಶನಿನ 2.5 ವರ್ಷಕ್ಕೊಮ್ಮೆ ಮನಿ ಚೇಂಜ್ ಮಾಡ್ತಾರೆ ಅಂತಂದ್ರೆ ಅವ್ರ ರಿಸಲ್ಟ್ಸೂ ಅಷ್ಟು ಸ್ಲೋ ಇರ್ತಾವೆ. ಮತ್ತು ಅವ್ರೇನು ಪರಿಹಾರ ಅಂತಂದು ಹೇಳ್ತಾರಲ್ಲ, ಆ ಪರಿಹಾರಗಳೂ ಅಷ್ಟು ಸಾವಕಾಶ ಕೆಲಸ ಮಾಡ್ತಾವೆ. ನಿಮಗೇನು ಗಡ್ಬಡಿಲ್ಲ ಮಾಡೋಕ್ಕೆ ಏನೂ ಆಗಂಗಿಲ್ಲ. ನೀವು ಗಡ್ಬಡಿ ಮಾಡ್ತಿರ್ತೀರಿ, ಬಟ್ ಅವಾಗ ಯಾವ ಕೆಲಸ ಗಡ್ಬಡಿಯಿಂದ ಆಗ್ತಿರೋದಿಲ್ಲ. ಸೊ ಏನಪ್ಪ ಅಂತಂದ್ರೆ ಸಿರ್ಫ್ ಪೇಷನ್ಸ್ ಅಷ್ಟೇ ಕೆಲಸಕ್ಕೆ ಬರ್ತೈತೆ ಆ ಟೈಮ್ದೊಳಗೆ. ನೋಡಿರಿ, ಈಗ ಯಾರಾದರೂ ತಾವು ಏನಾದರೂ ಈ ಥರದ ವಿಷಯದಲ್ಲಿ ಸಿಕ್ಕಾಕ್ಕೊಂಡಿದ್ರೆ, ತಮಗೆ ಯಾರಾದರೂ ಒಬ್ಬರು ಮಾರ್ಗದರ್ಶನ ಮಾಡಿದರೆ ಅದ್ರ ಮೇಲೆ ನಡೆಯಕ್ಕೆ ನೋಡಿರಿ ಎಷ್ಟಾಕತಿ ಅಷ್ಟು ಅಂತಂದು ಹೇಳಿ. ಆಮೇಲೆ ಎಷ್ಟಾಕತಿ ಅಷ್ಟು ಸುಮ್ಮನೆ ಹಾಕಲ್ಲಿರಿ. ಇವೆಲ್ಲ ಆಗಂಗಿಲ್ಲ, ಆ ಮಾತು ಬೇರೆ. ಆದರೂ ಹೆಂಗೈತಿ ಅಂದ್ರೆ ಟ್ರೈ ಮಾಡಬೇಕು. ಸೊ ಇಲ್ಲಿ ಹೆಂಗೈತಿ ಅಂತಂತಂದ್ರೆ ಕ್ರಾಸ್ ರೋಡ್ ಮೇಲೆ ನಿಂತಂಗೆ ಈಗ ಸದ್ಯ ಈಗೇನು ಮಾಡಬೇಕು ಅಂತಂತಂದ್ರೆ ಚೂಸೂ ಮಾಡೋಕ್ಕೆ ಬರೋಂಗಿಲ್ಲ. ಬೇರೆ ಯಾವುದಾದ್ರೂ ಜಾಬಿಗೆ ಹೋಗ್ಲೋ ಅಥವಾ ಈ ಜಾಬಿಗೆ ಹೋಗ್ಲೋ ಅದು ಥರದ್ದನ್ನು ನಡೆದಿರ್ಬೇಕು. ಅದಕ್ಕೆ ಇಲ್ಲೇನು ಹೇಳ್ತೈತಿ ಅಂತಂತಂದ್ರೆ ನಿಮ್ಮ ಇಂಟ್ಯೂಷನ್ ಮೇಲೆ ಕೆಲಸ ಮಾಡಿರಿ. ಯಾವಾಗಿದ್ರೂ ಇಂಟ್ಯೂಷನ್ ಮೇಲೇ ಕೆಲಸ ಮಾಡ್ಬೇಕು. ಎಲ್ಲನೂ ಬದಿಗಿಡಬೇಕು, ಇಂಟ್ಯೂಷನ್ ಮೇಲೆ ಕೆಲಸ ಮಾಡ್ಬೇಕು. ಅದು ನಿಜವಾಗ್ಲೂ ನಿಮ್ಮನ್ನು ಗೈಡ್ ಮಾಡ್ತೈತಿ. ನೋಡಿರಿ, ಇಲ್ಲಿ ನಿಮ್ಮನ್ನು ಗೈಡ್ ಮಾಡೋಕ್ಕೆ ಯಾರೂ ಸಿಗದೇ ಹೋದರೂ ಪರವಾಗಿಲ್ಲ. ನಿಮ್ಮ ಅಂತರಾಳದಿಂದ ಒಂದು ಮಾತು ಬಂದೇ ಬರ್ತೈತಿ, ಇದನ್ನು ಮಾಡು ಅಂತಂದು ಹೇಳಿ. ಭಾಳ ಕನ್ಫ್ಯೂಷನ್ದಾಗ ಇದ್ದಾಗ ಅದು ನಿಜವಾಗ್ಲೂ ಮಾತಾಡ್ತೈತಿ. ಸೊ ಹೆಂಗಂದ್ರೆ ಅದನ್ನು ಕೇಳಾಕ ಕಲೀರಿ. ನಿಮಗೊಂದು ಮೆಂಟಲ್ ಕ್ಲಾರಿಟಿ ಬರ್ತೈತಿ. ಬಟ್ ಹೆಂಗೆ ಅಂತಂತಂದ್ರೆ ಇದು ಲೋಡ್ ಏನೈತಲ್ಲ, ಇದು ವಿಚಾರಗಳ ಲೋಡ್. ಇದನ್ನು ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ. ಈಗ ಸದ್ಯ ಇವತ್ತು ನಡೆದೈತಲ್ಲ ಅಷ್ಟರ ಮಟ್ಟಿಗೆ ನಡೆಯಕ್ಕೆ ಬಿಡ್ರಿ. ನಾಳಿದು ನಾಡ್ದದ್ದು ಇನ್ನು 8 ದಿವಸದ ಮೇಲಿಂದು ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಅದ್ರ ಬದಲಾಗಿ ವಿಚಾರ ಮಾಡೋದನ್ನು ಬಂದ್ ಮಾಡಿರಿ. ಸ್ವಲ್ಪ ದಿನ ಅಥವಾ ತಾತ್ಪೂರ್ತಿಕ ಬಂದ್ ಮಾಡಿರಿ ಅದನ್ನು. ಇದೇ ನಿಮಗೆ ಗೈಡೆನ್ಸ್.
ವಿಚಾರಗಳನ್ನ ಒಂಥರ ಹೊರೆ ಆದಂಗೆ ಆಗ್ಯಾವ ಈಗ ಸದ್ಯ. ಇವು ಹಿಂಗಾಗಿರ್ತಾವ, ನಾವು ವಿಚಾರ ಮಾಡ್ತಿರ್ತೇವೆ. ನಾವು ವಿಚಾರ ಮಾಡೋದಕ್ಕೆ ಏನಾಕತ್ತೆ ಗೊತ್ತಾ, 4 ದಿವ್ಸದ ಮೇಲೆ ಏನಾಗಬೋದು ಅಂತ ನಾವು ವಿಚಾರ ಮಾಡ್ತಿರ್ತೇವೆ. ಅದು ಆಗಿರೋದಿಲ್ಲ, ಅದು ನಾವು ವಿಚಾರ ಮಾಡ್ತಿರ್ತೇವೆ. ಅದನ್ನು ವಿಚಾರ ಮಾಡಿ ನಾವೇನಾಕೇವಿ, ನಮ್ಮ ವಿಚಾರದಲ್ಲಿ ನಾವೇ ಬಂದಿಗಳು. ಈ ಕಾರ್ಡ್. ಸೊ ಹ್ಯಾವ್ ಪೇಷನ್ಸ್. ಸೊ ಇದಕ್ಕೆ ಏಂಜಲ್ ಕಡೆಯಿಂದ ಏನು ಉತ್ತರ ಬರ್ತೈತಿ ಅಂಥೇಳಿ ನೋಡೋಣ. ಒನ್ ವರ್ಡ್ದಾಗ ನಿಮಗೆ ಏನು ಗೈಡೆನ್ಸ್ ಕೊಡ್ತಾರೆ ಅವರು, ಅಂದರೆ ಈ ಸಿಚುವೇಶನ್ ಮೇಲೆ ಹೆಂಗೆ ಕಂಟ್ರೋಲ್ ತೊಗೋಬೇಕು. ರೊಮ್ಯಾನ್ಸ್, ರಿಮೇನ್ ಪಾಸಿಟಿವ್. ಇಲ್ಲಿ ರೊಮ್ಯಾನ್ಸ್ ಅಂತಂದ್ರೆ ಬೇರೆ ವಿಷಯದೊಳಗೆ ಹಿಂಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸೆಲ್ಫ್ ಲವ್ ಇರಲಿ, ಸ್ವಲ್ಪ ಸೆಲ್ಫ್ ಕೇರ್ ಇರಲಿ. ಓಕೆ, ಈಗ ಎಂಥದೇ ಸಿಚುವೇಶನ್ ಈಗ ಸದ್ಯ ನೀವು ಫೇಸ್ ಮಾಡ್ತಾಯಿದ್ರು ಸ್ವಲ್ಪ ಪಾಸಿಟಿವ್ ಹಂಗೆ ಇರಾಕೆ ಕಲೀರಿ. ಈಗ ನೋಡಿರಿ, ಇದೇನಾಗೈತೆ ಗೊತ್ತಾ, ಕೆಲಸನ ಇಷ್ಟು ಹೊರೆಯಾಗೈತಿ. ಬರೀ ಕೆಲಸ ಅಂತಾನೆ ಕೆಲಸ ಅಲ್ಲ, ವಿಚಾರ ಮಾಡೋದೂ ಒಂದು ಕೆಲಸನ. ಅದ ಇಷ್ಟು ಹೊರೆಯಾಗೈತಲ್ಲ, ಮುಂದಿನ ದಾರಿನ ಕಾಣವಲ್ತು. ನಿಮ್ಮ ಎನರ್ಜಿ ಎಲ್ಲ ಡ್ರನ್ ಔಟ್ ಆಗೈತಿ ಈಗ ಸದ್ಯ. ಇದು ನಿಮ್ಮ ರೀಸೆಂಟ್ ಪಾಸ್ಟ್ ಎನರ್ಜಿ, ಕನ್ಫ್ಯೂಸ್ಡ್ ಸ್ಟೇಟ್. ಇದು ಹಿಂಗೆ ಮಾಡೋದ್ರಿಂದ ದಾರಿ ಕಾಣವಲ್ತು. ನಿಮಗನಿಸ್ತತಿ ನಾನೇ ಎಲ್ಲೋ ಸಿಕ್ಕಾಕ್ಕೊಂಡೇನೇನೋ ಅಂತ ನೀವು ವಿಚಾರ ಮಾಡಕತ್ತೀರಿ. ಡೆಫಿನೆಟ್ಲಿ ನೀವಾಗೇ ಸಿಕ್ಕಾಕ್ಕೊಂಡಿರಿ. ಒಂದು ಸ್ವಲ್ಪ ನಿಂದಿರ್ರಿ, ವೇಟ್ ಮಾಡಿರಿ. ನಿಮಗೆ ನಿಜವಾಗಲೂ ಯೂನಿವರ್ಸ್ ಏನಾದರೂ ಒಂದು ನಿಮಗೆ ಸಿಗ್ನಲ್ ಕೊಡ್ತೈತಿ. ಇಲ್ಲಿ ಹೆಂಗೈತಿ ಅಂತ, ಸೆಲ್ಫ್ ಲವ್ ಸೆಲ್ಫ್ ಕೇರ್ ಅಂತ ನಾ ಯಾಕೆ ಹೇಳಿದೆ ಗೊತ್ತಾ, ನಾ ಇಷ್ಟು ಸಾಮಾನು ಹೊತ್ಕೊಂಡಾಗ ನನಗರೆ ಗೊತ್ತಾಗಬೇಕಿಲ್ಲೋ, ಇಷ್ಟು ಸಾಮಾನು ನಾ ಹೊತ್ಕೊಂಡೇನಿ, ನನಗೆ ನಡೆಯೋಕ್ಕಾಗ್ತೈತೋ ಏನಿಲ್ಲೋ ಅಂತಂದು ಹೇಳಿ. ಅಂದ್ರೆ ಇದರ ಅರ್ಥ ಸೆಲ್ಫ್ ಕೇರ್ ಅಂತ. ಕೇರ್ಫುಲ್ ಹಂಗೆ ಕೆಲಸ ಮಾಡಕ್ಕೆ ನೋಡಿರಿ, ಕೇರ್ಫುಲ್ ಹಂಗೆ ನಿಮ್ಮ ಕಡೆ ನೀವು ಲಕ್ಷ್ಯ ಕೊಡಕ್ಕೆ ನೋಡಿರಿ. ಓಕೆ, ಸೊ ನಿಮಗಿಲ್ಲಿ ಏನು ಹೇಳಕತ್ತಾರ ಅಂತಂದರೆ, ಈ ಥರದ ಕಂಡೀಷನ್ದೊಳಗೆ ಎಷ್ಟು ಆಕೈತಿ ಅಷ್ಟು ಪಾಸಿಟಿವಿಟಿ ಇರಲಿ, ಪಾಸಿಟಿವ್ ಹಂಗೆ ವಿಚಾರ ಮಾಡಕ್ಕೆ ಕಲೀರಿ ಅಂತ. ಸರಿನಾ? ಸೊ ಇದಕ್ಕೆ ಈಗ ಟೈಮ್ ಪೀರಿಯಡ್ ನೋಡೋಣ. ನೋಡಿರಿ, ನಾ ಇದನ್ನು ಕಾರ್ಡ್ ಏನದನ್ನು ಶಫಲ್ ಮಾಡೋಕ್ಕಿಂತ ಮುಂಚೆನೇ ಒಂದು ಕಾರ್ಡ್ ತಾನಾಗೇ ಬಂತು. ಯೂನಿವರ್ಸ್ ವಾಂಟ್ಸ್ ಟು ಕೀಪ್ ಟೈಮ್ ಸೀಕ್ರೆಟ್. ನನಗನ್ಸೋ ಮಟ್ಟಿಗೆ ಇದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ ಏನಾದರೂ ಇರಬಹುದು. ಟೈಮ್ ಟೇಕಿಂಗ್ ಪ್ರೊಸೆಸ್ ಯಾಕಂತಂತಂದರೆ, ನಿಮ್ಮ ಮೇಲೆ ನೀವು ಕೆಲಸ ಮಾಡಲಿಲ್ಲ ಅಂದರೆ ಯೂನಿವರ್ಸ್ ಏನು ಮಾಡಬೇಕು? ನೆಕ್ಸ್ಟ್ ವೀಕ್ ನಿಮಗೇನಾದರೂ ಒಂದು ಸಿಗ್ನಲ್ ಸಿಗ್ಬೋದು. ಓಕೆ, ಸೊ ಬಿ ಹೋಪ್ಫುಲ್. ಸರಿನಾ? ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ಇನ್ನೂ ಇಷ್ಟ ಆಗಿದರೆ ಯಾರಿಗಾದರೂ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.